ಆಯುಷ್ ವೈದ್ಯರನ್ನ ನಕಲಿ ವೈದ್ಯರು ಎಂದು ಬಿಂಬಿಸುತ್ತಿರುವುದು ದುಃಖದ ವಿಚಾರ ಅಂತ ನ್ಯಾಷನಲ್ ಇಂಟಿಗ್ರೇಟೆಡ್ ಮೆಡಿಕಲ್ ಅಸೋಸಿಯೇಷನ್ ಹೇಳಿದೆ. ನಿನ್ನೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ಮಾಡಿ ಎನ್ಐಎಂಎ ಅಧ್ಯಕ್ಷರಾದಂತಹ ಡಾಕ್ಟರ್ ಸಿದ್ದಪ್ಪ ಮಾಗರಿ ಮಾತನಾಡಿ, ಆಯುಷ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್. ಆಯುಷ್ ವೈದ್ಯರು 4.5 ವರ್ಷ ಅಧ್ಯಯನ ಹಾಗೂ 1 ವರ್ಷ ಟ್ರೈನಿಂಗ್ ಅನ್ನ ಪಡಿತಾರೆ. ಟೀಚಿಂಗ್ ಸ್ಕಿಲ್ ಹಾಗೂ ಟ್ರೈನಿಂಗ್ ಬೇಸ್ ಮೇಲೆ ಹೋಬಳಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ 40,000 ವೈದ್ಯರು ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ. ಆದ್ರೆ ನಮಗೆ ಸಮಾಜದಲ್ಲಿ ನಕಲಿ ವೈದ್ಯರು ಅಂತ ಬಿಂಬಿಸಲಾಗ್ತಾ ಇದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ನಾವು ಕೆಪಿಎಂಇ ಅಡಿ ನೋಂದಣಿ ಮಾಡಿ ಕಾರ್ಯವನ್ನ ನಿರ್ವಹಣೆ ಮಾಡ್ತೀವಿ. ಇಡೀ ದೇಶದಲ್ಲಿ 7 ಲಕ್ಷ ವೈದ್ಯರಿದ್ದೀವಿ. ಹೀಗಾಗಿ ಸರ್ಕಾರ ನಮಗೆ ಅವಕಾಶವನ್ನ ಕೊಡಬೇಕು ಅಂತ ಸಿದ್ದಪ್ಪ ಮಾಗೇರಿ ಮನವಿ ಮಾಡಿದ್ದಾರೆ. ನಮ್ಮ ISM ವೈದ್ಯರಿಗೆ ಏನಾದರೂ ತೊಂದರೆ ಆದರೆ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ಡಾಕ್ಟರ್ ಸಿದ್ದಪ್ಪ ಮಾಗರಿ ಕರ್ನಾಟಕ ಸ್ಟೇಟ್ ಬ್ರಾಂಚ್ ಅನ್ನ ಪ್ರತಿನಿಧಿಸುವಂತ ಒಬ್ಬ ವೈದ್ಯನಾಗಿ ಇವತ್ತು ನಾನು ಇಲ್ಲಿ ತಮ್ಮ ಮುಂದೆ ವಾಗ್ದಾನ ಮಾಡ್ತೀನಿ. ನಾವುಗಳು ಯಾವುದು ಇಲ್ಲಿಗಲ್ ಪ್ರಾಕ್ಟೀಸ್ ಮಾಡಲ್ಲ. ನಾವು KPME ಪ್ರಕಾರ ರಿಜಿಸ್ಟರ್ಡ್ ಆಗಿ ನಮ್ಮ ಕ್ಲಿನಿಕ್ ಅನ್ನ KPME ಅಡಿಯಲ್ಲಿ ನೋಂದಣಿ ಮಾಡಿ ನಮ್ಮ ಪ್ರತಿಯೊಂದು ಪ್ರೈಸ್ ಲಿಸ್ಟ್ ಇರ್ಬೋದು, ಅದರಲ್ಲಿ ಏನ್ ಬರ್ತಾವ ರೂಲ್ಸ್ ರೆಗ್ಯುಲೇಷನ್, BMW ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪ್ರತಿಯೊಂದನ್ನು ಮಾಡಿದ್ರೆ ನಮ್ಗೆ ಇವತ್ತಿನ ದಿನ ನೋಟಿಸ್ಗಳನ್ನು ಕೊಟ್ಟು ನಮ್ಮ ಎಲ್ಲ ವೈದ್ಯರಿಗೆ ಮಾನಸಿಕವಾಗಿ ಕುಂದಲಿಕ್ಕೆ ಕಾರಣ ಆಗ್ತಾ ಇದ್ದಾರೆ. ಅಂತ ಒಂದು ಗೌರ್ಮೆಂಟ್ ಅಧಿಕಾರಿಗಳಿಗೆ ಸ್ಪಷ್ಟತೆ ಕೊಡಬೇಕು. ಏನು ನಮ್ಮ ಸರ್ಕಾರ ಇರ್ಬೋದು ಅಥವಾ ನಮ್ಮ ಮೇಲಾಧಿಕಾರಿಗಳಿರ್ಬೋದು, ಈ ವೈದ್ಯರುಗಳು ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ಇದ್ದಾರೆ. ಇವರಿಗೆ ಟೀಚಿಂಗ್ ಟ್ರೈನಿಂಗ್ ಸಿಲೆಬಸ್ ಇದೆ. ಆ ಆಧಾರದ ಮೇಲೆ ಅವಶ್ಯಕತೆ ಅನುಸಾರವಾಗಿ ಆಯುರ್ವೇದಿಕ್ ಮತ್ತು ಸಪ್ಲಿಮೆಂಟರಿ ಆಗಿ ಮಾಡರ್ನ್ ಮೆಡಿಸಿನ್ ಅನ್ನು ಬಳಸಬಹುದು ಅನ್ನೋದನ್ನ ಇಲ್ಲಿ ನಮ್ಮ ಸರ್ಕಾರ ಮನಗಂಡು ನಮ್ಮೆಲ್ಲ ವೈದ್ಯರಿಗೆ ಒಂದು ಆಶ್ವಾಸನೆ ಕೊಡಬೇಕಂತೆ ಈ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ ನಮ್ಮ ಸರ್ಕಾರಕ್ಕೆ.